ಇದೊಂದು ಪೀಸ್ ಗಾಜಿಂದು 20 ರೂಪಾಯಿಗೆ ಸಿಗ್ತದೆ ಇವತ್ತು ಆಫರ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಹಬ್ಬ ಇದ್ದಿದ್ದ ಕಾರಣ ನಮ್ಮನೆ ಪಕ್ಕದಲ್ಲೇ ಇರೋದು ರಿಲಯನ್ಸ್ ಮಾರ್ಟು, ಸ್ಮಾರ್ಟ್ ಬಜಾರು, ಅದಕ್ಕೆ ಬಂದಿದ್ವಿ. ಸಿಂಪಲಾಗಿ ಏನಾದರೂ ಈ ಸ್ವಲ್ಪ ಮಶ್ರೂಮು ಮತ್ತು ಪನ್ನೀರ್ ಇವೆಲ್ಲ ತೊಗೋಬೇಕಾಗಿತ್ತು. ಕೆಲವೊಂದು ಈಗ ಪಾತ್ರೆ ಇಂಥವೆಲ್ಲ ಸಣ್ಣ ಸಣ್ಣ ಪುಟ್ಟ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ಈಗ. ಹಾಗಾಗಿ ಅದನ್ನ ಸುಮ್ಮನೆ ನೋಡ್ತಾ ಇದ್ವಿ. ಅದ್ರ ಜೊತೆಗೆ ಇವತ್ತು ಆಫರ್ ಅಂತ ಹೇಳಿಬಿಟ್ಟು ಸುಮಾರು ಪ್ರಾಡಕ್ಟ್ಗಳನ್ನ ತುಂಬ ಕಮ್ಮಿ ಬೆಲೆಗೆ ಬಿಟ್ಟಿದ್ರು. ನಮಗೆ ಅಲ್ಲಿಗೆ ಹೋದಾಗ ಗೊತ್ತಾಯಿತು. ಅಂದರೆ ಈಗೇನು ಈ ಗಾಜು ಕಂಟೈನರ್ ಏನು ತೊಗೋತಾ ಇದ್ದೀನಿ ಬರೀ 20 ರೂಪಾಯಿಗೆ ಒಂದೊಂದು ಪೀಸು. ಹಾಗೆಯೇ ಕಾಫಿ ಕಪ್ ಏನಿದೆ ಅದೆಲ್ಲ ತುಂಬ ಕ್ವಾಲಿಟಿ ಇರೋವಂಥದ್ದು, ಡಬಲ್ ಲೇಯರ್ ಇರೋವಂಥದ್ದು, ಅದೆಲ್ಲ 15 ರೂಪಾಯಿಗೆ ಒಂದೊಂದು ಪೀಸ್. ತುಂಬ ಚೆನ್ನಾಗಿ ಅನ್ನಿಸ್ತು. ನಾವು ಹೋಗಿದ್ಕೂ ಸುಮಾರು ಆಲ್ರೆಡಿ ತೊಗೊಂಡು ಹೋಗ್ಬಿಟ್ಟಿದ್ರು. ಇನ್ನಿಷ್ಟಿದ್ವು, ಅದರಲ್ಲಿ ನಾವು ಕೂಡ ಸ್ವಲ್ಪ ಸ್ವಲ್ಪ ತೊಗೋತಾ ಇದ್ದೀವಿ. ತುಂಬ ಖುಷಿ ಆಯಿತು. ಮನೆಗೆ ಬಂದು ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ, ಅಪರೂಪಕ್ಕೆ ನಮಗೆ ಆಫರಲ್ಲಿ ಇಷ್ಟು ಕ್ವಾಲಿಟಿ ಇರೋವಂಥ ಐಟಮ್ ಸಿಕ್ಕಿದ್ದು ರಿಲಯನ್ಸ್ ಮಾರ್ಟಲ್ಲಿ. ಅಂದರೆ ನಮ್ಮ ಮನೆ ಪಕ್ಕದಲ್ಲಿ ಇದ್ದಿದ್ದಕ್ಕೆ ನಾವು ವಿಸಿಟ್ ಮಾಡಿದಲ್ಲ ನಮಗೆ ಗೊತ್ತಾಯ್ತು ಇದು ಆಫರಲ್ಲಿ ಇದೆ ಅಂದ್ಬಿಟ್ಟು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಕೆಲವೊಬ್ರು ಅಲ್ಲಿಗೆ ಬಂದಿರೋರು ಫೋನ್ ಮಾಡಿಸಿ ಕರೆಸಿ ಪಾಪ ತೊಗೊಂಡೋದ್ರು. ಅಲ್ಲಿ ಕೆಲಸ ಮಾಡ್ತಿರೋರೇ ಸಿಕ್ಕಾಬಿಟ್ಟೆ ಎಲ್ಲನೂ ತೊಗೊಂಡ್ಬಿಟ್ಟಿದ್ರು. ಹಾಗಾಗಿ ನಮಗೂ ಸ್ವಲ್ಪ ಐಟಮ್ಸ್ ಸಿಕ್ತಲ್ಲ, ತುಂಬ ಖುಷಿ ಆಯಿತು. ಕ್ವಾಲಿಟಿ ವೈಸ್ ಸಖತ್ತಾಗಿದೆ. ಅದು ಇಷ್ಟು ಚೀಪ್ ರೇಟಿಗೆ ಸಿಕ್ತು. ಅದಕ್ಕೆ ಅವಾಗವಾಗ ಸ್ಮಾರ್ಟ್ ಬಜಾರ್ಗೆ ಹೋಗ್ತಾ ಇರಬೇಕು, ಆಫರ್ಸ್ಗಳು ಏನೇನಿದೆ ಅಂತ ನೋಡ್ತಾ ಇರಬೇಕು ಅನಿಸ್ತು. ವರ್ತ್ ಅನ್ನಿಸ್ತು. ಆಯಿತಾ, ಯಾವುದು ಏನು ಜಾಸ್ತಿ ಅಂತ ಅನಿಸ್ಲಿಲ್ಲ. ಸುಮ್ಮನೆ ಚಿನ್ನಮ್ಮ ನಿಮಗೆ ಸದ್ಯಕ್ಕೆ 270 ರೂಪಾಯಿ ದುಡ್ಡಾಯಿತು ಇಷ್ಟು ಐಟಮ್ಸ್ಗಳಿಗೆ. ಏನೆಲ್ಲ ತಂದಿದ್ದೀನಿ ನೋಡೋಣ. ನೋಡಿ, ಇದೊಂದು ಚಾಪೆ 45 ರೂಪಾಯಿ. ಹಾಗೆ ಗ್ಲಾಸ್ ನೋಡ್ತಾ ಇದ್ದೀರಾ, ಎಷ್ಟು ಕ್ವಾಲಿಟಿ ಇದೆ ಗೊತ್ತಾ. ಇದು ಏನಿದು ಸ್ಪೆಷಲ್ ಪ್ರೈಸು, ಕ್ವಾಲಿಟಿ ಅಷ್ಟು ಚೆನ್ನಾಗಿದೆ ಇದು. ನಾನು ಹೋಗಿ ನೋಡ್ಬಿಟ್ಟು ಯಾವಾಗಲೂ ಬರ್ತಿದ್ದೆ. ಇದು ಬರೀ 15 ರೂಪಾಯಿಗೆ ಇಟ್ಟಿದ್ರು. ಕಾಫಿ ಕಪ್ನ ಡಬಲ್ ಲೇಯರ್ ಕಪ್ಪು, ಅದೊಂದು 6 ತೊಗೊಂಡೆ. ಸುಮ್ಮನೆ ಏನಕ್ಕೆ ಹೋಗಿ ತೊಗೊಳ್ಳೋದು ಅಂದ್ಬಿಟ್ಟು. ನನ್ನ ಬಜೆಟ್ ಸದ್ಯಕ್ಕೆ ಎಷ್ಟಿತ್ತು ಫೋನ್ಪೇಲಿ, ಆದರೆ ಹೋಗ್ಬೇಕಂತ ಹೋಗಿಲ್ಲ. ಬಾಕ್ಸಸ್ಗಳೆಲ್ಲ ನಿಮಗೆ ಯೂಸ್ ಆಗುತ್ತೆ ಅಂತ. ಅದಕ್ಕೆ ನಾನು ನಮ್ಮ ಅತ್ತಿಗೆದಿರೆಲ್ಲ ಓದ್ತಲ್ಲ, ನನಗೆ ಏನು ಬೇಕೋ ಅದನ್ನು ತೊಗೊಂಡು ಬಂದೆ. ನಂಗೆ ತುಂಬ ಇಷ್ಟ ಆಯಿತು ಕ್ವಾಲಿಟಿ ವೈಸು. ಇದೊಂದು ಅರ್ಧ ಡಜನ್ ತೊಗೊಂಡೆ. 15 ರೂಪಾಯಿಗೆ ಒಂದು ಪೀಸ್ ಬಿದ್ದಿದೆ. ಹಾಗೆ ಮೇನ್ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಈಗ ಈ ಗ್ಲಾಸ್ ಕಂಟೈನರ್ ಇಷ್ಟ ಆಗಿದೆ ನನಗೆ. ಇಷ್ಟು ನನಗೆ ಮೇನ್ ಆಗಿರೋ ಸ್ಟೋರೇಜ್ ಬಾಕ್ಸ್ ಅದು ಬಳಸೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಏರ್ ಟೈಟ್ ಕಂಟೈನರ್ ಅಲ್ವಾ, ಹಾಗಾಗಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು. ಇದು ಬರೀ 20 ರೂಪಾಯಿಗೆ ಒಂದು, ಅದೊಂದು ಅರ್ಧ ಡಜನ್ ತೊಗೊಂಡೆ. ಹಾಗೆ ಈ ಲೈಟಿಂಗ್ಸ್ ನಮ್ಮ ಚಿಟ್ಟೆ ಅರ್ಧ ಬಿಚ್ಚಿದ್ದಾಳೆ. ಲೈಟಿಂಗ್ಸ್ ಬರೀ 25 ರೂಪಾಯಿ. ಈ ದೀಪಾವಳಿ ಟೈಮಲ್ಲಿ ಅವಳ ಮೇಲೆ ಆಗ್ತಾಯಿದ್ದೀನಿ ಅಂತ ನಾನೆಲ್ಲ ಸಿಂಚು ಬಿಚ್ಚಿದ್ದು ಅಂತ ಹೇಳ್ತಿದ್ದಾಳೆ. ಬಿಡು, ಆಯಿತು, ಸುಮ್ಮನೆ ಹೋಗ್ಲಿ. ಹಾಗೆ ಇದೊಂದು ಆ್ಯಕ್ಚುಲಿ 20 ರೂಪಾಯಿಗೆ ಸಿಕ್ತು ನಮಗೆ. ಹ್ಯಾಂಡ್ ವಾಶ್ದು ಯೂಸ್ ಮಾಡ್ತೀವಲ್ಲ, ಹ್ಯಾಂಡ್ ವಾಶ್ಗೆ ಹಾಕಿಟ್ಕೊಳ್ಳೋದು, ಅದು 20 ರೂಪಾಯಿಗೆ ಚೆನ್ನಾಗಿದೆ ಕ್ವಾಲಿಟಿ. ಕವರು ಅಷ್ಟೇ 10 ರೂಪಾಯಿಗೆ ಇದಿಷ್ಟು ಸಿಕ್ತು. ಇದಕ್ಕೆ ಎಷ್ಟು ಪೀಸ್ ಇದೆಯೋ ಗೊತ್ತಿಲ್ಲ ಟೋಟಲು. ಇದು ನಾವು ಕೇಳಿದಾಗ ಒಂದು ಪೀಸ್ಗೆ 10 ರೂಪಾಯಿ ಬೀಳುತ್ತೆ. 100 ರೂಪಾಯಿ ಹೇಳಿದರು ನಾವು ಒಂದು ಸತಿ ಕೇಳಿದಾಗ. ಇದನ್ನು ಇವತ್ತು 10 ರೂಪಾಯಿಗೆ ಸಿಕ್ತು. ಖುಷಿ ಆಯಿತು. ತುಂಬ ಕಮ್ಮಿ ಪ್ರೈಸ್ಗೆ ಇಷ್ಟೆಲ್ಲ ತೊಗೊಂಡು ಬಂದ್ವಿ. 270 ರೂಪಾಯಿ ಆಗಿದೆ ಇಷ್ಟಕ್ಕೆ. ನಿಮ್ಗೇನು ಅನ್ನಿಸ್ತು? ನಾವು ಹೋಗಿದ್ದಕ್ಕೆ ಇಷ್ಟು ಸಿಕ್ತು. ಬೆಳಗ್ಗೆಯಿಂದ ಬೇರೆ ಬೇರೆ ಐಟಮ್ಸು ಇದ್ವಂತೆ. ಎಲ್ಲ ಸುಮಾರು ಜನ ತೊಗೊಂಡು ಹೋಗಿದ್ರು, ಬಂದವರೆಲ್ಲ. ಆಮೇಲೆ ಅಲ್ಲಿ ಕೆಲಸ ಮಾಡೋರು ಸ್ವಲ್ಪ ತೊಗೊಂಡು ಹೋಗಿದ್ರು. ಖುಷಿ ಆಯಿತು ನನಗೆ. ಇದಂತೂ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಇದೊಂದು 10-12 ಮೀಟ್ರ್ ಇದೆ. ಇದು ವೈರು ಕಲರ್ ಆಯಿತು. ನಿಮ್ಗೆ ಇಷ್ಟಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ. ಡೆಫಿನೆಟ್ಲಿ ಇದೆ ಇಷ್ಟ. ಅದು ಗಾಜಿಂದಲ್ವಾ. ಇದೊಂದು ಬ್ಯಾಗ್ 10 ರೂಪಾಯಿ. ಚೆನ್ನಾಗಿದೆ, ಗಟ್ಟಿಯಾಗಿದೆ. ಸಿಂಪಲಾಗಿ ಮಾರ್ಕೆಟಿಗೆ ತೊಗೊಂಡು ಹೋಗ್ಬೋದು. ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ ಸಿಂಪಲ್ ಶಾಪಿಂಗ್ ಬ್ಲಾಗು. ನನಗಂತೂ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನಾನು ಇವನ್ನೆಲ್ಲ ತರಬೇಕಂತೇನು ಹೋಗಿರಲಿಲ್ಲ. ಅಲ್ಲಿ ಹೋದಾಗ ಇವೆಲ್ಲ ಆಫರಲ್ಲಿದೆ ಅಂತ ಗೊತ್ತಾಯ್ತಲ್ಲ, ಯಾಕೆ ಬಿಡಬೇಕು ಕಮ್ಮಿಗೆ ಸಿಕ್ತಾಗ ಅಂದ್ಬಿಟ್ಟು ನಾನು ಏನು ತಗೊಳೋದಕ್ಕೆ ಹೋಗಿದ್ನೋ ಅದನ್ನೇ ಮರ್ತಿ ನಾನು ಇವುಗಳನ್ನ ತೊಗೊಂಡು ಬಂದಿದ್ದೀನಿ. ತುಂಬ ಖುಷಿ ಆಯಿತು. ಸಿಂಪಲಾಗಿ ನಿಮ್ಮ ಮುಂದೆ ಶೇರ್ ಮಾಡಿದ್ನಲ್ಲ ಅಂತ. ಅವಾಗ ನಮ್ಮನೆ ಪಕ್ಕದಲ್ಲೇ ಇರೋದ್ರಿಂದ ನಾವು ಯಾವಾಗಲೂ ಸಾಮಾನ್ಯ ಪನ್ನೀರು ಮಶ್ರೂಮ್ ಎಲ್ಲ ನಾನು ಅಲ್ಲಿಂದನೇ ತರೋದು. ನಿಮ್ಗೆ ಸುಮಾರು ಸಲ ಹೇಳಿದ್ದೀನಿ. ಹಾಗಾಗಿ ನಮಗೆ ಗೊತ್ತಾಗ್ತಾ ಇರುತ್ತೆ ಏನಾರು ಆಫರ್ಸ್ಗಳಿದ್ರೆ. ಈಗ ಕೆಲವೊಬ್ಬರು ದೂರದಲ್ಲೆಲ್ಲ ಇರ್ತಾರಲ್ಲ, ಅವಾಗವಾಗ ಈ ಥರ ಬಜಾರ್ಗಳಿಗೆ ನಾವು ಹೋಗೋದು, ಅವಾಗವಾಗ ಈ ಸ್ಮಾರ್ಟ್ ಪಾಯಿಂಟ್ಗಳಿಗೆ ಹೋಗೋದ್ರಿಂದ ಕೆಲವೊಂದು ಆಫರಲ್ಲಿ ಇರೋದೆಲ್ಲ ನಮಗೆ ಗೊತ್ತಾಗ್ತಾ ಇರುತ್ತೆ. ನಮಗೆ ಬೇಕಾಗಿರೋದನ್ನ ತರ್ಬೋದು. ಫ್ರೆಂಡ್ಸ್, ಇಷ್ಟು ಹೇಳ್ತಾ ಈ ಒಂದು ಪುಟ್ಟ ವ್ಲಾಗ್ನ ಎಂಡ್ ಮಾಡ್ತೀನಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಯುಗಾದಿ ಹಬ್ಬದ ವ್ಲಾಗು ನೆಕ್ಸ್ಟ್ ಸಿಗೋದು. ಆಯಿತಾ? ಬಾಯ್.